ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ನೇಹಲೋಕ ಯೂಟ್ಯೂಬ್ ಚಾನಲ್. ನಾನಿವತ್ತು ಗಣೇಶ ಹಬ್ಬಕ್ಕೆ ಚಕ್ಕಲಿ ಮಾಡ್ತಾಯಿದ್ದೀನಿ. ಅದು ಯಾವ ಥರದ ಚಕ್ಕಲಿ ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಒಂದು ಬಾಣಲಿ ಇದನ್ನು ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ ಪುಟಾಣಿ ಹಿಟ್ಟು ಹಾಕ್ತಾಯಿದ್ದೀನಿ. ಒಂದು ಬೌಲ್ ಪುಟಾಣಿ ಹಿಟ್ಟು ಮತ್ತು 2 ಬೌಲ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ನಿಮಗೆ ಜಾಸ್ತಿ ಬೇಕಂದ್ರೆ ನಾನೀಗ ಹಾಕಿರೋದು ಎಷ್ಟು ಡಬಲ್ ತೊಗೊಳ್ಳಿ. ನನಗೆ ಎಷ್ಟು ಬೇಕು ಇಷ್ಟು ತೊಗೊಂಡಿದ್ದೀನಿ ನಾನು. ನಿಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಮಾಡ್ಕೊಬೋದು. 4 ಬೌಲ್ ಅಕ್ಕಿ ಹಿಟ್ಟಾದ್ರೆ 2 ಬೌಲ್ ಪುಟಾಣಿ ಹಿಟ್ಟು ತೊಗೊಳ್ಳಿ. ಆ ಥರ ಜಾಸ್ತಿ ಮಾಡ್ಕೊತ ಹೋಗ್ಬೇಕು. ಮತ್ತು ಇದಕ್ಕೆ ನಾನು ಅಜ್ವಾಯಿನ ಹಾಕ್ತಾಯಿದ್ದೀನಿ. ಅಜ್ವಾಯಿನ ಮತ್ತು ಬಿಳಿ ಎಳ್ಳು, ಇಂಗು, ಉಪ್ಪು ಹಾಕ್ತಾಯಿದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಿಂಗೆ ಹಾಕ್ತೀನಿ. ಹಿಂಗೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಆ್ಯಸಿಡಿಟಿ ಆ ಥರ ಗ್ಯಾಸ್ಟ್ರಿಕ್ ಥರ ಏನಾಗಲ್ಲ. ಹಿಂಗೆ ಹಾಕೋದು ತುಂಬ ಒಳ್ಳೆಯದು. ಅದಕ್ಕೆ ಹಿಂಗೆ ಹಾಕ್ತಾಯಿದ್ದೀನಿ ನಾನು. ಓಂಕಾಳು ಹಾಕ್ತಾಯಿದ್ದೀನಿ. ಓಂಕಾಳು ಹಾಕ್ಬೋದು ಮತ್ತು ಜೀರಿಗೆ ಬೇಕಂದರೆ ಅದನ್ನು ಹಾಕ್ಬೋದು. ನಾವು ಓಂಕಾಳು ಒಂದೇ ಹಾಕ್ತಾಯಿದ್ದೀನಿ. ಅಂದರೆ ನಾನು ಖಾರ ಹಾಕಲ್ಲ, ಬೇಕಂದರೆ ನೀವು ಖಾರ ಬೇಕಂದರೆ ಹಾಕ್ಬೋದು. ಉಪ್ಪು ಹಾಕ್ತಾಯಿದ್ದೀನಿ. ಇದಕ್ಕೆ ಆಯಿಲ್ ಕಾಸಿ ಹಾಕ್ಬೋದು. ಬೇಕಂದರೆ ಬೆಣ್ಣೆ ಇದ್ದರೆ ಬೆಣ್ಣೆ ಹಾಕ್ಬೋದು. ಬೆಣ್ಣೆ ಇಲ್ಲಾಂದ್ರೆ ತುಪ್ಪನೂ ಹಾಕ್ಬೋದು. ಚೆನ್ನಾಗಾಗುತ್ತೆ. ತುಪ್ಪ ಹಾಕಿದ್ರೆ ಟೇಸ್ಟ್ ಆಗುತ್ತೆ. ತುಂಬ ಪಳ್ಳಾಗುತ್ತೆ. ಟೇಸ್ಟ್ ಚೆನ್ನಾಗಿರುತ್ತೆ ಚಕ್ಕಲಿದು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಕಡೆಗೆ ತುಪ್ಪ ಇದಾಗಂಗೆ ಮಾಡಬೇಕು. ಕೂಡಿಸ್ಬೇಕು ತುಪ್ಪನ ಎಲ್ಲ ಕಡೆಗೆ. ಇದು ಚೆನ್ನಾಗಿ ಎಲ್ಲ ಹಿಟ್ಟಿಗೂ ಮಿಕ್ಸ್ ಆಗಬೇಕು ತುಪ್ಪ. ಹಾಗಾದರೆ ಚಕ್ಕಲಿ ತುಂಬ ಚೆನ್ನಾಗಿ ಪಳ್ಳಾಗಿ ಬರುತ್ತೆ. ಇಲ್ಲಾಂದರೆ ಗಟ್ಟಿಯಾಗಿಬಿಡುತ್ತೆ, ಚೆನ್ನಾಗಿರಲ್ಲ ತಿನ್ನೋಕ್ಕೆ. ನೋಡಿ, ಈ ಥರ ಆಗಬೇಕು. ನಾವು ಹಿಟ್ಟು ಗಟ್ಟಿಯಾಗಿ ಹಿಡ್ಕೊಂಡ್ರೆ ಈ ಥರ ಕೂಡಬೇಕದು ಹಿಟ್ಟು. ಹಾಗಾದರೆ ನಾವು ತೊಗೊಂಡಿರೋದೆಲ್ಲ ಕರೆಕ್ಟ್ ಇರುತ್ತೆ ಅಂತ. ಈ ಥರ ಕೂಡಬೇಕದು ಗಟ್ಟಿಯಾಗಿ ಹಿಡಿದ್ನಂದ್ರೆ. ನೋಡಿ, ಕರೆಕ್ಟ್ ಆಗಿದೆ. ನಾನು ಬಿಸಿನೀರು ಹಾಕ್ಕೊತ ಇದ್ದೀನಿ. ಬಿಸಿನೀರು ಹಾಕಿದ್ರೆ ಚೆನ್ನಾಗಿರುತ್ತೆ. ಅಂದರೆ ಕಟ್ಟಾಗೋದು ಏನಾಗಲ್ಲ. ಬಿಸಿನೀರು ಹಾಕಿದ್ರೆ ಚೆನ್ನಾಗಿ ಸ್ವಲ್ಪ ಜಿಗಿ ಬಂದಂಗೆ ಬರುತ್ತೆ ಚಕ್ಕಲಿ. ಹಂಗಾದ್ರೆ ಚಕ್ಕಲಿ ಕಟ್ಟಾಗಲ್ಲ. ತಣ್ಣೀರು ಹಾಕಿದ್ರೆ ಬರುತ್ತೆ, ಆದರೆ ಬಿಸಿನೀರು ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೈಯಿಂದನೇ ಮಾಡ್ತೀನಿ ನಾನು. ನೋಡಿ, ಈ ಥರ ಅದಕ್ಕೆ ಕಲಿಸ್ಬೇಕು. ಚಕ್ಕಲಿ ಮಾಡೋಕೆ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಗಟ್ಟಿಯಾಗಿಬಿಟ್ರೆ ಚಕ್ಕಲಿ ಎಲ್ಲ ಕಟ್ಟಾಗಿಬಿಡುತ್ತೆ. ಸ್ವಲ್ಪ ಮೆತ್ತಗೆ ಕಲಿಸ್ಬೇಕು ಹಿಟ್ಟನ್ನ. ಮೆತ್ತಗೆ ಅಂದರೆ ತೀರಾ ಮೆತ್ತಗಲ್ಲ, ಗಟ್ಟಿ ಇರಬಾರ್ದು ಅಷ್ಟೇ. ನೋಡಿ, ಈ ಥರ ಆಗಬೇಕು. ಸ್ವಲ್ಪ ಹಿಟ್ಟು ಗಟ್ಟಿಯಾಗಿತ್ತು ನಂದು, ಅದಕ್ಕೆ ಸ್ವಲ್ಪ ಕಟ್ಟಾಯಿತು. ಆಮೇಲೆ ನಾನು ಮತ್ತೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಮೆತ್ತಗೆ ಮಾಡ್ಕೊಂಡೆ. ಆವಾಗ ಚೆನ್ನಾಗಿ ಬಂದವು.
ನೋಡಿ ಚೆನ್ನಾಗಿ ಬರ್ತಾಯಿದೆ. ಆವಾಗಲೇ ಒಂದೆರಡು ಕಟ್ಟಾದವು ಫಸ್ಟಿಂದು. ನಾವು ಎಷ್ಟು ದೊಡ್ಡ ಚಕ್ಲಿ ಮಾಡಿದರೂ ಕಟ್ಟಾಗಲ್ಲ, ಚೆನ್ನಾಗಿ ಬರುತ್ತೆ. ನೋಡಿ ಆಯಿಲ್ ಕಾಯ್ದಿದ್ದೀನಿ, ಆಯಿಲ್ ಇಟ್ಕೊಂಡಿದ್ದೀನಿ, ಕಾಯಕ್ಕೆ ಇಟ್ಕೊಂಡಿದ್ದೆ, ಕಾಯ್ತಾ ಇದ್ದೆ. ಇದು ಫಸ್ಟಿಗೆ ಹಾಕ್ತೀವಲ್ಲ, ಬಬಲ್ಸ್ ಎಲ್ಲ ಹೋದ್ಮೇಲೆ ಚಕ್ಲಿ ತಿರುವಿ ಹಾಕ್ಬೇಕು, ಇಲ್ಲಾಂದರೆ ಚಕ್ಲಿ ಎಲ್ಲ ಕಟ್ಟಾಗಿಬಿಡ್ತಾವೆ ಒಳಗಡೆ. ಅವು ಬಬಲ್ಸ್ ಕಡಿಮೆ ಆದಮೇಲೆ ತಿರುವಿ ಹಾಕ್ಬೇಕು. ನೋಡಿ ಈ ಥರ ಕಡಿಮೆ ಆಗುತ್ತಲ್ಲ, ಅವ ತಿರುವಿ ಹಾಕ್ಬೇಕು. ನೋಡಿ ಈ ಥರ ಹಾಕಿದ್ರೆ ಚಕ್ಲಿ ಏನಾಗಲ್ಲ, ಇಲ್ಲಾಂದ್ರೆ ಮುರಿದೋಗ್ಬಿಡುತ್ತೆ. ನಾನು ಫಸ್ಟಿಗೆ ಹಸಿ ಇದ್ದಾಗ ಹಾಕ್ಬಿಟ್ನಂದ್ರೆ. ನೋಡಿ ಗೋಲ್ಡ್ ಕಲರ್ ಅದು, ಈ ಥರ ಆಗಬೇಕು ಕಲರ್. ಆಮೇಲೆ ಮಾಡಿರವೆಲ್ಲ ಚೆನ್ನಾಗಿ ದೊಡ್ಡವು ಬಂದು ಚಕ್ಲಿ. ಫಸ್ಟಿಗೆ ಒಂದೆರಡು ಕಟ್ಟಾಗಿಬಿಟ್ಟು, ಅದು ಹಿಟ್ಟು ಸ್ವಲ್ಪ ಹಿಟ್ಟು ಕಲಸೋ ಹೊತ್ನಾಗ ನಾನು ಗಟ್ಟಿಯಾಗಿ ಕಲಿಸ್ಬಿಟ್ಟಿದ್ದೆ. ಅದು ಆಮೇಲೆ ಮತ್ತೆ ನೀರು ಹಾಕಿ ಸ್ವಲ್ಪ ಕರೆಕ್ಟ್ ಮಾಡಿಕೊಂಡೆ, ಆವಾಗಿಂದ ಚೆನ್ನಾಗಿ ಬಂದವು. ನೋಡಿ ಈ ಥರ ಹಾಕ್ಬಿಟ್ಟು ನೋಡಿ ಎಷ್ಟು ಪೊಳ್ಳಾಗಿದೆ. ಈ ಥರ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.